ಲಕ್ಷ್ಮೇಶ್ವರ ತಾಲೂಕಿನ ದೊಡ್ಡೂರು ಗ್ರಾಮ ಪಂಚಾಯತ್ ವ್ಯಾಪ್ತಿ ಹಾಗೂ ಉಳ್ಳಟ್ಟಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ 21ರ 22 ಎಕರೆ ಜಮೀನಿನಲ್ಲಿ ಗೋನಾಗ ಡೆವಲಪರ್ಸ್ ಹೆಸರಿನಲ್ಲಿ ಆಗಿರುವ ಎನ್ಎ ಫ್ಲಾಟ್ಗಳಿಂದ ಒಳಚರಂಡಿ ನೀರು ಹಾಗೂ ಉಳ್ಳಟ್ಟಿ ಹಳ್ಳಕ್ಕೆ ಹರಿದು ಬರುತ್ತಿದೆ. ಈಗಾಗಲೇ ಸಂಬಂಧಪಟ್ಟ ಪಂಚಾಯತ್ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿಕೊಂಡರೂ ಯಾರೊಬ್ಬರೂ ಈ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ ಎಂದು ರೈತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವಾಗಿ ಈ ಬಗ್ಗೆ ಗಮನ ಹರಿಸಿ ರೈತರಿಗೆ ನ್ಯಾಯ ಒದಗಿಸುವ ಕೆಲಸವನ್ನ ಮಾಡದಿದ್ದರೆ ರೈತರೆಲ್ಲರೂ ಪಂಚಾಯತ್ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹವನ್ನ ಕೋರುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹೌದು, ಈಗ ನಮಗೆ ಕೊಳೆ ನೀರು ಅಥವಾ ಈ ಗಟರ್ ನೀರು ಇದನ್ನೇನಿಲ್ಲ ಅವ್ರು ನಗಾಯಿಸೋದವ್ರು ಯಾಕೆ ಕಳ್ಸ್ಕೊಂಡ್ಬಿಟ್ರಿ. ಮಳೆ ನೀರು ಅನಿವಾರ್ಯ ಪರಿಸ್ಥಿತಿ ಇದ್ದ ಒಂದೊಂದ್ ದಿನ ಹಾದು ಹೋಗಿರ್ತೈತಿ, ಅದಕ್ಕೆ ನಾವು ಸಹಿಸ್ಕೊಂತೀವಿ ಆಟ. ಅದು ಇದೇ ಜಗದ ಬಿಡ್ಲವ್ರು ಅದಕ್ಕೂ ಒಪ್ಕೊಂತೀನಿ ನಾನು. ಅದೇನೋ ಒಮ್ಮೆ ಹೋಗತಿ ಅದು ಮಣಿಗಿಂದ ನಾ ಬದುಕು ಮಾಡ್ಕೊಂತೀನಿ ಬಿತ್ಕೊಂತೀನಿ ಅದು ಇರ್ಲಿ. ಆದ್ರೆ ಇವ್ರು ಕಂಟಿನ್ಯೂ ಮುಸುಳಿ ಚೆಲ್ಲಿದ್ದು ತೊಳ್ಕೊಂಡಿದ್ದು ಬಳ್ಕೊಂಡಿದ್ದು ಈಟು ನೀರು ಇಲ್ಲಿ ಬಂತು ಅಂದ್ರೆ ಅದನ್ನ ಸಹಿಸ್ಕೊಳಕ್ ನನ್ನ ಕಡೆಗೆ ನಾ ಹಂಗಲ್ರಿ. ಮಾಡಿಲ್ಲ ಅವ್ರಂತ ಈತ ಕಡೆ ಬಂದ್ರೆ ಹೊಳ್ಳಿ ಅಂತ ಈತ ನಮ್ಮ ಕಡೆ ನೋಡಿಲ್ಲ. ಈ ಕಡೆಗೆ ಅವ್ರು ಬಂದಿನ ಇಲ್ಲ ಬಿಡ್ರಿ. ಅವ್ರ ಕಾಂಟ್ರಾಕ್ಟರ್ ಅವ್ರ ಆಳ ಬಂದಿರ್ತವ ಇಲ್ರಿ, ನಾ ಅಂತ ತಿಳಿಸಿಲ್ರಿ ಪಂಚಾಯತಿ ಏನಂತಕ್ಕಂತ. ಯಾಕಂದ್ರೆ ಯಾವತ್ತಿದ್ರು ಈಗ ಜನ ಅಧಿಕಾರಿಗಳಾಗ್ಲಿ ಮೆಂಬರ್ಗಳಾಗ್ಲಿ ಅವರೆಲ್ಲ ಅವ್ರ ಪರ ಇರ್ತಾರ, ನಮ್ಮ ಪರ ಯಾರು ಬರಂಗಲ್ರಿ. ಯಾಕಂದ್ರೆ ನಾವು ಸಣ್ಣ ರೈತರು ಹಾಕಿವಿ. ಈಗ ನಮ್ಮನ್ನ ಬೆಳೆದ್ಕೊಂಡು ಅವ್ರು ಬರ್ಬೇಕಲ್ರಿ. ಏನ್ ನಿನಗೆ ಆಗಿದ್ ಲುಕ್ಷಣೆ ಆಯ್ಲ ನೋಡೋಣ ಅಂತ ಮಟ್ಟಕ್ಕೆ ಅವ್ರು ಮಾತಾಡಿದ್ರ ಮತ್ತೆ ನಂತ ಇದಲ್ಲ ನಾವು ಹೋಗೋದ ಬೇಡ ಅಂತ ನಾನು ಎಲ್ಲಿ ಹೋಗಿಲ್ರಿ. ಈಗ ಮಳೆ ಬಂತು ಅಂತಂದ್ರೆ ಮತ್ತೆ ಕಂಟಿನ್ಯೂ ಅಲ್ಲಿ ಅಣ್ಣಾರ್ ಇರ್ತೈತ್ರಿ. ಈಗ ಅಣ್ಣಾರ್ ಒಟ್ಟು ಹಾಕಿದ್ರ ಅಂತಂದ್ರೆ ಇಲ್ಲಿ ಬರ್ತೈತ್ರಿ. ಇಲ್ಲಿ ನಾ ಬಂದ್ ಮಾಡಿದ ಅಲ್ಲಿ ನಿಲ್ತೈತ್ರಿ. ಬರೀ ಇದೈತಿ ತಿಟ್ಬಾರ್ದಾಗ ಹೋಗ್ಬಿಡ್ತೈತ್ರಿ. ಆಮೇಲೆ ಅಣಗಡ ಬದುವ್ರಿ ಅದು ಈಟು ಬದು ಎಲ್ಲ ಹಳ್ಳಿ ಬಿಟ್ರು ಅದನ್ನ. ಈಗ ಬದು ಹಳ್ಳಿದಾಗ ಏನಾರು ಒಂದೊಂದು ನೀರು ಹತ್ತಿ ಈ ಕಡೆ ಪಾಸ್ ಆಗಿ ಬಿಡ್ತೈತ್ರಿ. ಅದ ಕೇಳಿದ್ರಿ ನೀರು ಅದ ಶೌಚಾಲಯದ ಅದನ್ನ ಬಿಟ್ರಂದ್ರ ಭಾಳ ತೊಂದರೆ ಆಗತ್ರಿ. ಆಮೇಲೆ ಮಳಿ ನೀರು ಬಿಡ್ಬೇಕಾದ್ರನ್ರಿ ಅದು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ರಿ. ಈಗ ಇಲ್ಲಿ ರೋಡ್ನಾಗ ಬಂತಂದ್ರೆ ಕೆಲವೊಂದು ಹಾಳ ಆಗ್ತಾವು. ಇವು ಗಟ್ರ ನೋಡ್ರಿ ಇದು ಮುಚ್ಚಾರ. ಈಗ ಇದನ್ನ ಹೌದ್ರಿ ಇದನ್ನು ಮುಚ್ಚಾರ. ಆಮೇಲೆ ಇಲ್ಲಿ ಹೋಗಕ್ಕಾರ ದಾರಿ ಬೇಕಾದಕ್ಕೆ ಇನ್ನು ದಾರಿ ತೆರ್ಕೊಂಡು ಹೋಗತಿ. ಆಮೇಲೆ ಮುಂದೆ ಹೊಲ ಲುಕ್ಷಣೆ ಹಾಕವು ಇವ್ರು ಮಾಡಿದಾರೆ. ನಮ್ದು ಇಲ್ಲೇ ಇದ್ರ ತೆಳಗೈತ್ರಿ ಮುಂದೆ. ನಮ್ದು 8 ಎಕರೆ ಐತ್ರಿ. ಈ ಬಗ್ಗೆ ಮೊದಲು ಏನಾದ್ರು ಪ್ಲಾಟ್ ಮಾಡುವಾಗ ಅವ್ರಿಗೆ ಹೇಳಿದ್ದ ಹೇಳ್ಯಾರ ಮತ್ತೆ ಸರ್ ಹೇಳಿ ಎಲ್ಲ ಮಾಡೋಣ ಹೇಳಿದ ಹೋಗಿಡ್ತರು. ಮತ್ತೆ ಅವ್ರು ಹೇಳ್ತಾರೆ ನಾವು ನಮ್ಮ ದುಡ್ಕಂತಿಂದ ಇದಕ್ಕೆ ನಾವು ಬರ್ತಿದ್ರಿ. ಮತ್ತೆ ಅವ್ರು ಹೇಳ್ಕೊಂತ ಅಂದ್ರೆ ಬಿಡ್ರಿ ನಮ್ಗೆ ಸ್ಥಿತಿ ನಿರ್ಮಾಣ ಮಾಡಿಟ್ಟಿದ್ದಾರೆ. ಈ ಬದುವು ಹಿಂದಿನ ಮಾಲಕರು ನೂರಾರು ವರ್ಷಗಳಲ್ಲಿ ಇದ್ದಂತ ಬದವನ್ನ ಹರಡಿ ಬಿಟ್ಟಾನ. ತನ್ನ ಹೊಲ ಲೆವೆಲ್ ಮಾಡ್ಕೊಂಡ. JCB ಟ್ರಕ್ ಎಲ್ಲ ನಮ್ಮ ಹೊಲದಾಗ ಓಡಾಡ್ಸಿದ್ರು. ಈಗ ನೋಡಿ ಎಷ್ಟು ಸರ್ವನಾಶ ಮಾಡಿದ್ದಾರೆ ಇಲ್ಲಿ. ಹೌದಾ? ಅವಾಗ ತಾವೇನ ತಕರಾರು ಅನೇಕ ಸಲ ಬಂದು ತಕರಾರು ಮಾಡಿದ್ದೀವಿ. ಒಂದು ದಿವ್ಸನು ಮಾಲಕ್ ಸಿಕ್ಕಿಲ್ಲ, ಸಿಗೋದಿಲ್ಲ. ಅವ್ರ ಅಡ್ರೆಸ್ಸು ಉಳ್ಳಟ್ಟಿ ಅಂತ ಕೊಟ್ಟಾರ. ಶಂಕರಗೌಡ ಪಾಟೀಲ್ BG ಉಳ್ಳಟ್ಟಿ. ಹುಡುಗ್ರಿಪ್ಪ ಉಳ್ಳಟ್ಟಾಗ ಎಲ್ಲರ ಅವ್ರ ಮನೆ ಐತಿ, ಅವನು ಆಧಾರ್ ಕಾರ್ಡ್ ಅದಾವ, ಏನೇನಿಲ್ಲ. ಅವ್ರ ಫೋನ್ ನಂಬರ್ ಪತ್ತಿ ತಿಳಿಸಿದ್ವಿ. ಪಂಚಾಯತಿ ಅಧಿಕಾರಿಗೆ ತಕರಾರು ಕೊಟ್ಟಿವಿ, ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿವಿ, ದಾವಾ ಮಾಡ್ತೇವೆ ಅಂತೇಳಿ ದಾವಾ ಕ್ರಮ ತಗೊಂಡ್ವಿ. ಏನು ಯಾವ ಅಧಿಕಾರಿಗಳು ಅವ್ರಿಗೆ ಹೊಂದಾಣಿಕೆ ಆಗೋರು ಏನೋ ಗೊತ್ತಿಲ್ಲ. ಒಬ್ಬ ಅಧಿಕಾರಿನೂ ಇಲ್ಲಿ ಬಂದು ಏನಾಗೈತಿ ಪಾಯಿಸಿ ತಕರಾರು ಕೊಟ್ಟಾರ ಏನು ಬರಾಕ ತಯಾರಿಲ್ಲ. ಈಗ ನೋಡ್ರಿ ಗಟಾರ ತಯಾರಿ ಮಾಡಿ ಗಟರ್ ನೀರಿನಲ್ಲಿ ಬಿಟ್ಟ ನಮ್ಮ ಪರಿಸ್ಥಿತಿ ಏನಾಗ್ಬೋದು? ಆ ನಂತರ ಒಳಚರಂಡಿಗೆ STPಗೆ ಒಬ್ಬ ಮನುಷ್ಯಾಗ 150ರಿಂದ 200 ಲೀಟರ್ ಬಳಕೆ ಆಕೈತಿ ಅಂತ. ಈಗ ನಾನು ಹೊಲ ಇದ್ದ ನೀರು ಹರಿದ ತಳಗ್ ಹೋಗದ್ರಿ. ತಳಗಲು ಅಲ್ಲಿ 100 ಎಕರೆ ಜಮೀನಾಗ್ರ ಹಳದ ತಳಗ್ ಮುಂದೆ ಹಳಗ್ ಹೋಗ್ಬೇಕ್ರಿ. ಅದ 100 ಎಕರೆ ಜಮೀನ ಮತ್ತೆ ಅವರೆಲ್ಲ ರೈತರು ಎಲ್ಲಾರು ಕೂಡಿ ಒಂದಿನ ನಾವು ಪಂಚಾಯತಿ ಮುಂದೆ ಸತ್ಯ ಕುಂದಿರ್ತೇವ್ರಿ. ಗಾಳಪ್ಪ H. ಹರಿಜತ್, ಲಕ್ಷ್ಮೇಶ್ವರ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.